ಚಾಂಪಿಯನ್ಸ್ ಫಸ್ಟ್ PUC ಎಕ್ಸಾಮ್ ಮೋಸ್ಟ್ ಪ್ರಾಬ್ಲಿ ಫೆಬ್ ಫಸ್ಟ್ ವೀಕ್ದಲ್ಲಿ ಇದೆ. ಇವಾಗ ಅಕೌಂಟ್ಸ್ ದಲ್ಲಿ 20 ಮಾರ್ಕ್ಸ್ ರಿಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಅಲ್ಲಿ ಗ್ಯಾರಂಟೀಡ್ ಬರ್ತಾ ಇದೆ. ಸೊ ಇವಾಗ ಈ 20 ಮಾರ್ಕ್ಸ್ ಯಾವ ತರ ತಗೋಬೇಕು ಈ ವಿಡಿಯೋದಲ್ಲಿ ಕೊನೆ ತನಕ ಹೇಳ್ತೀನಿ. ಪ್ಲಸ್ ಈ ಚಾಪ್ಟರ್ದಲ್ಲಿ ಯಾವುದು ಅಕೌಂಟಿಂಗ್ ಫಾರ್ ಟ್ರಾನ್ಸಾಕ್ಷನ್ 1 ವಿ ಹ್ಯಾವ್ 2 ಪಾರ್ಟ್ ರೈಟ್. ಫಸ್ಟ್ ಪಾರ್ಟ್ ದಲ್ಲಿ ನಿಮಗೆ ಗೈಸ್ 6 ಮಾರ್ಕ್ಸ್ 2 ಮಾರ್ಕ್ಸ್ ಅಂಡ್ 1 ಮಾರ್ಕ್ಸ್ ಅಲ್ಲಿ ಯಾವ್ದೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂಡ್ 12 ಮಾರ್ಕ್ಸ್ಗೆ ಎಸ್ ಮೈ ಡಿಯರ್ ಸ್ಟೂಡೆಂಟ್ ಈ 20 ಮಾರ್ಕ್ಸ್ ಹೆಂಗಿದೆ ಅಂದ್ರೆ 12 ಮಾರ್ಕ್ಸ್ ಪ್ಲಸ್ 6 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್ ಇದು 1 ಕ್ವಶನ್ ಕೇಳ್ತಾರೆ ಅಂಡ್ 1 ಮಾರ್ಕ್ಸ್ ಇದು 2 ಕ್ವಶನ್ ಕೇಳ್ತಾರೆ. ಸೊ ಆಲ್ ಟುಗೆದರ್ 20 ಮಾರ್ಕ್ಸ್ ಇಲ್ಲಿ ಬರ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಬಿಕಾಸ್ ಏನ್ ಕಲಿಸ್ತೀನಿ ಮೆಥಡ್ಸ್ ದಾಟ್ ಈಸ್ ಸಮಥಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ PUC ಅಕೌಂಟ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಕೌಂಟ್ ಸ್ಟೂಡೆಂಟ್ಸ್ಗೆ. ಮತ್ತೆ ಈಗ ಫಸ್ಟ್ PUC ದಲ್ಲಿ ಪರ್ಫೆಕ್ಟ್ ಆಗಿರಂದ್ರೆ ಸೆಕೆಂಡ್ PUC ಆಗಂತೂ ನೀವು ಈಸಿಲಿ 100% ಆಗುತ್ತೆ ಬಿಕಾಸ್ ಫಸ್ಟ್ PUC ಕಾನ್ಸೆಪ್ಟ್ಸ್ ಅನ್ನ ನಾನು ಪರ್ಫೆಕ್ಟ್ ಮಾಡ್ತಾ ಇದ್ದೀನಿ ಪ್ಲಸ್ ಎಕ್ಸಾಮ್ಗೂ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಲೆಟ್ ಸ್ಟಾರ್ಟ್ ರಿಕಾರ್ಡಿಂಗ್ ಆಫ್ ದಿ ಟ್ರಾನ್ಸಾಕ್ಷನ್ಸ್. ಮೇಕ್ ಎ ಹೆಡಿಂಗ್ ಬಚ್ಚೋ ರಿಕಾರ್ಡಿಂಗ್ ಆಫ್ ದಿ ಟ್ರಾನ್ಸಾಕ್ಷನ್ಸ್. ಈಗ ಟ್ರಾನ್ಸಾಕ್ಷನ್ಸ್ ಅನ್ನ ಯಾವ ರೀತಿ ರಿಕಾರ್ಡ್ ಮಾಡ್ತೀವಿ, ವಾಟ್ ಈಸ್ ಟ್ರಾನ್ಸಾಕ್ಷನ್ಸ್ ನೋಡಿ. ನಿಮ್ಮ ಟರ್ಮ್ ದಲ್ಲಿ ಟ್ರಾನ್ಸಾಕ್ಷನ್ ಮೀನ್ಸ್ ವಾಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎಕ್ಸ್ಚೇಂಜಿಂಗ್ ಆಫ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ರೈಟ್. ಸೊ ಹಾಗಿದ್ರೆ ಇದರದ ರಿಕಾರ್ಡ್ ಹೆಂಗ್ ಮಾಡ್ಬೇಕು ಸರ್? ಲೆಟ್ಸ್ ಬಿಗನ್ ಮೈ ಡಿಯರ್ ಸ್ಟೂಡೆಂಟ್. ಸೊ ಟ್ರಾನ್ಸಾಕ್ಷನ್ಸ್ ಆಫ್ ರಿಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಅಲ್ಲಿ ಒಂದು ನಿಮಿಷ ಏನಿರುತ್ತೆ ಅಂದ್ರೆ ಇಲ್ಲಿ ನೋಡಿ ಅಕೌಂಟಿಂಗ್ ಇಕ್ವೇಶನ್ಸ್ ರೈಟ್. ಆಮೇಲೆ ಯು ಮೇ ಬಿ ಗೆಟಿಂಗ್ ದ ಅಕೌಂಟಿಂಗ್ ಇಕ್ವೇಶನ್ ಅಷ್ಟೇ ಅಲ್ಪ, ಯು ಮೇ ಗೆಟಿಂಗ್ ದ ಕ್ಲಾಸಿಫಿಕೇಶನ್ ಆಫ್ ಅಸೆಟ್ಸ್, ಲಯಬಿಲಿಟಿ, ಇನ್ಕಮ್, ಎಕ್ಸ್ಪೆಂಡಿಚರ್. In the same time bachcho you will be getting all that one by one. Let's begin now. Nodi, this is what the first question ivattindu ಏನು state the rule of debit and credit. Very important rule of debit and credit. ಈಗ rule of debit and credit ದಲ್ಲಿ ಏನಾಗುತ್ತೆ ಸರ್ ನೋಡಿ ಮಕ್ಕಳೇ, rule of debit credit ದಲ್ಲಿ we have personal account, real account, nominal account. Personal ಏನಾಗುತ್ತಪ್ಪ debit the receiver, credit the giver right. Real account ಏನಾಗುತ್ತೆ what comes in what goes out and nominal account ಏನಾಗುತ್ತೆ expenses and losses right. So now tell me income, rule of income ಏನಾಗುತ್ತೆ ಡೆಬಿಟ್ ಆಗುತ್ತೆ ಕ್ರೆಡಿಟ್ ಆಗುತ್ತೆ. ಇನ್ಕಮ್ ಇಸ್ ಆಲ್ವೇಸ್ ಏನಾಗುತ್ತೆ ಬಚ್ಚೋ ಕ್ರೆಡಿಟ್ ಆಗುತ್ತೆ ರೈಟ್, ಕ್ರೆಡಿಟ್ ಆಗ್ತಾ ಇದೆ. ಕ್ರೆಡಿಟ್ ವಾಟ್ ಬಚ್ಚೋ ಆಲ್ ಇನ್ಕಮ್ ಅಂಡ್ ಗೇನ್ ರೈಟ್, ಆಲ್ ಇನ್ಕಮ್ ಅಂಡ್ ಗೇನ್. ಯಾವ ಅಕೌಂಟ್ ಸರ್ ಇದು? ಇದಾಗ್ತಾ ಇದೆ ನಾಮಿನಲ್ ಅಕೌಂಟ್. ಈ ರೀತಿ ಬರಿಬೇಕಾಗುತ್ತೆ ನಾಮಿನಲ್ ಅಕೌಂಟ್, ಇನ್ಕಮ್ ಅಂಡ್ ಗೇನ್ಸ್. ಎಕ್ಸ್ಪೆನ್ಸಸ್ ಆಲ್ವೇಸ್ ನೆನಪಿಟ್ಕೋ ಡೆಬಿಟ್ ಆಗುತ್ತೆ, ಆಲ್ವೇಸ್ ಏನಾಗುತ್ತೆ ಬಚ್ಚಾ ಡೆಬಿಟ್ ಆಗುತ್ತೆ. ಟೆಲಿಗ್ರಾಮ್ದಲ್ಲಿ ಜಾಯಿನ್ ಆಗಿ ಈ ಶೇರ್ ಮಾಡ್ತೀನಿ ನಾನು PDF ಅನ್ನ ಆಫ್ಟರ್ ಫಿನಿಶಿಂಗ್ ದಿಸ್ ಕ್ಲಾಸ್. ಸೊ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಯಾವ ಅಕೌಂಟ್ ಸರ್ ಇದು? ಇದಾಗ್ತಾ ಇದೆ ನಾಮಿನಲ್ ಅಕೌಂಟ್. ನೆನಪಿಟ್ಕೊಡ್ರಿ ಬಚ್ಚೋ. ಇದಾಯ್ತಾ? ಎಸ್, ದಿಸ್ ಇಸ್ ಆಲ್ಸೋ ಡನ್, ದಿಸ್ ಇಸ್ ಆಲ್ಸೋ ಡನ್. ನೆಕ್ಸ್ಟ್ ಕ್ಯಾಪಿಟಲ್. ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಬಚ್ಚೋ ಪರ್ಸನಲ್ ಅಕೌಂಟ್ ಆಗುತ್ತೆ. ಒಂದು ಕ್ಯಾಪಿಟಲ್ ಆಲ್ವೇಸ್ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಎಸ್, ಇದೇನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಯಾಕೆ ಸರ್? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ರೈಟ್. ರೂಲ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಲ್ಲಿ ಕ್ರೆಡಿಟ್ ದ ಗಿವರ್ ಆಗುತ್ತೆ ಇಲ್ಲಿ ರೈಟ್. ಸೊ ಯಾವುದು ಸರ್ ಇದು? ಪರ್ಸನಲ್ ಅಕೌಂಟ್. ಇದೇ ರೀತಿ ಬರೀಬೇಕಾ ಸರ್? ಎಸ್ ಬಚ್ಚು, ಯು ಹ್ಯಾವ್ ಟು ರೈಟ್ ಸಿಮಿಲರ್ ವೇ. ಸೊ ನೆಕ್ಸ್ಟ್ ಏನ್ ಸರ್? ಲಯಬಿಲಿಟಿ. ಲಯಬಿಲಿಟಿ ಇಸ್ ಆಲ್ಸೋ ಸೇಮ್ ಕ್ರೆಡಿಟ್ ರೈಟ್, ದ ಗಿವರ್ ಅಂಡ್ ಪರ್ಸನಲ್ ಅಕೌಂಟ್ ಬರುತ್ತೆ. ಈ ರೀತಿ ಕ್ವಶನ್ಸ್ ನಿಮಗೆ ಕೇಳ್ತಾರೆ ಅವರು. ಅಸೆಟ್ ಬಚ್ಚು, ಅಸೆಟ್ ಏನಾಗುತ್ತೆ ಆಲ್ವೇಸ್ ಏನ್ ಮಾಡ್ತೀವಿ ನಾವು ಅಸೆಟ್ಸ್ ಅನ್ನ ಡೆಬಿಟ್ ಮಾಡ್ತಾ ಇದೀವಿ. ಡೆಬಿಟ್ ವೈ ಸರ್? ವಾಟ್ ಕಮ್ಸ್ ಇನ್, ಏನ್ ಬರ್ತಾ ಇದೆ ರೈಟ್. ಅಂಡ್ ದಿಸ್ ಇಸ್ ಯುವರ್ ರಿಯಲ್ ಅಕೌಂಟ್ ಆಗುತ್ತೆ. ಕ್ಲಿಯರ್ ಆಯ್ತು? ಸೊ ಈಗ ಕ್ವಶನ್ ನಿಮಗೆ 6 ಮಾರ್ಕ್ಸ್ ಕೇಳ್ತಾರೆ ಅವರು ಏನಂತ, ಸ್ಟೇಟ್ ದ ರೂಲ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಂತ. ಈಗ ರೂಲ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಕೊಟ್ಟಾಗ ಇನ್ಕಮ್ ಏನ್ ಮಾಡ್ತೀವಿ ನಾವು ಕ್ರೆಡಿಟ್ ಆಲ್ ಇನ್ಕಮ್ ಅಂಡ್ ಗೇನ್ಸ್ ನಾಮಿನಲ್ ಅಕೌಂಟ್. ಎಕ್ಸ್ಪೆನ್ಸಸ್ ಮಾಡ್ತೀವಿ ಡೆಬಿಟ್ ಮಾಡ್ತೀವಿ. ನೆನಪಿಟ್ಕೊಡ್ರಿ, ವೆರಿ ಇಂಪಾರ್ಟೆಂಟ್ ಇದೆ. ಮುಂದೆ ನಾಳೆ CA ಮಾಡುವಾಗ ಅಥವಾ ಸೆಕೆಂಡ್ PUC BCom ಮಾಡುವಾಗ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಬಚ್ಚಾ ರೈಟ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಇನ್ಕಮ್ ಅಂಡ್ ಗೇನ್ಸ್. ನೆಕ್ಸ್ಟ್ ಕ್ಯಾಪಿಟಲ್ ಏನಾಗುತ್ತೆ ಕ್ರೆಡಿಟ್ ದ ಗಿವರ್ ಅಂಡ್ ಪರ್ಸನಲ್ ಅಕೌಂಟ್, ಲಯಬಿಲಿಟಿ ಎಲ್ಲ ಬರುತ್ತೆ. ಓಕೆ, ಕ್ಯಾನ್ ಯು ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್ ಮೈ ಡಿಯರ್ ಸ್ಟೂಡೆಂಟ್? ಚಲೋ, ಪ್ರಿಪೇರ್ ದ ಅಕೌಂಟಿಂಗ್ ಇಕ್ವೇಶನ್ ಅಂತೆ. ಈಗ ಅಕೌಂಟಿಂಗ್ ಇಕ್ವೇಶನ್ ಏನಪ್ಪ ಕೇಳಪ್ಪ. ಅಕೌಂಟಿಂಗ್ ಇಕ್ವೇಶನ್ ನೆನಪಿಟ್ಕೊಡ್ರಿ, ಬರ್ಕೊಡ್ರಿಪ್ಪ ಇದು ಬರ್ಕೊಡ್ರಿ ಮೈ ಬಚ್ಚೋ. ಅಕೌಂಟಿಂಗ್ ಇಕ್ವೇಶನ್
right, is equal to ಏನು my dear student, asset is always is equal to ಏನು liability plus capital, right? ಓಕೆನಾ? ಓಕೆ ಬಚ್ಚೋ, ಹಾಗಿದ್ರೆ ಇವಾಗ ಇದಕ್ಕೆ ಏನು ಮಾಡ್ಬೇಕು ಸರ್, ಇದೇ ರೀತಿ ಒಂದು ಫಾರ್ಮ್ಯಾಟ್ ತೆಗೆದಿಟ್ಕೊಡ್ರಿ, ರೈಟ್? ಯು ಶುಡ್ ಪುಟ್ ದ ಫಾರ್ಮ್ಯಾಟ್ ಹಿಯರ್ ಸಮಥಿಂಗ್ ಲೈಕ್ ದಿಸ್. ಓಕೆನಾ? ಸೊ ಈಗ ಫಾರ್ಮ್ಯಾಟ್ದಿಂದ ಏನಾಗುತ್ತೆ, ಇಲ್ಲೇ ನೋಡಿ ಮಕ್ಕಳೇ, ಯು ಹ್ಯಾವ್ ಟು ಪುಟ್ ದ ವ್ಯಾಲ್ಯೂಸ್ ಹಿಯರ್ ಅಷ್ಟೇ. ಯು ಹ್ಯಾವ್ ಟು ಪುಟ್ ದ ವ್ಯಾಲ್ಯೂಸ್. ಏನಂದ್ರೆ ಅಕೌಂಟಿಂಗ್ ಇಕ್ವೇಷನ್ ಇಸ್ ಈಕ್ವಲ್ ಟು ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್, ರೈಟ್? ರೈಟ್. ಸೊ ಹಾಗಿದ್ರೆ ಫಸ್ಟ್ ಏನಿದೆ, ಹ್ಯಾರಿಸ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಏನು, ಕ್ಯಾಶ್. ಕ್ಯಾಶ್ ಏನಾಗುತ್ತೆ, ಅಸೆಟ್ ಆಗುತ್ತೆ, ಹೌದಲ್ಲ? ಕ್ಯಾಶ್ ಈಸ್ ಅಸೆಟ್. ಸೊ ಇಲ್ಲಿ ಬರೀರಿ 2 lakh. ನೋಡಿ, ವಾಟ್ ಐ ವಾಂಟ್ ಇಸ್ ದಟ್ ಗೈಸ್, ಎಕ್ಸಾಮ್ದಲ್ಲಿ ಹಿಂಗೆ ಕೊಟ್ರೆ ಕರೆಕ್ಟ್, ಯು ಹ್ಯಾವ್ ಟು ಪುಟ್ ಒನ್ ಮೋರ್ ಕಾಲಮ್ ಹಿಯರ್ ಸೊ ದಟ್ ಸೀರಿಯಲ್ ನಂಬರ್ಗೆ ಏನೋ ಸೀರಿಯಲ್ ನಂಬರ್ ಫಸ್ಟ್. ಸೀರಿಯಲ್ ನಂಬರ್ ಏನ್ ಸರ್, ಈಗ ಎ ಅಂತಿದೆ, ಹೌದಲ್ಲ? ವಿ ಹ್ಯಾವ್ ಎ ಹಿಯರ್, ರೈಟ್ ಬಚ್ಚಾ? ಸೀರಿಯಲ್ ನಂಬರ್ ವಾಟ್ ಇಸ್ ದಟ್, ಕ್ಯಾಶ್ ಕಮ್ಸ್ ಇನ್ ಅಂಡ್ ಸ್ಟಾರ್ಟೆಡ್ ಬಿಸ್ನೆಸ್. ಸೊ ಏನಾಗುತ್ತೆ, ಕ್ಯಾಪಿಟಲ್, ಇಟ್ ಇಸ್ ನಾಟ್ ಲಯಬಿಲಿಟಿ ಬಚ್ಚಾ, ಇದಾಗುತ್ತೆ ಕ್ಯಾಪಿಟಲ್ 2 lakh. ಕಂಪ್ಲೀಟೆಡ್. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್. ಚಲೋ ನೆಕ್ಸ್ಟ್ ಏನ್ ಸರ್, ಈಗ ನೆಕ್ಸ್ಟ್ ನೋಡ್ರಿ, ಇದಾಯ್ತು. ಎಸ್, ದಿಸ್ ಇಸ್ ಡನ್. ಸೆಕೆಂಡ್, ಪರ್ಚೇಸ್ಡ್, ಪರ್ಚೇಸ್ ಗೂಡ್ಸ್ ಫ್ರಾಮ್ ನಮನ್ ಫಾರ್ ಕ್ಯಾಶ್. ನೋಡಿ ಇಲ್ಲಿ ಏನಾಗ್ತಾ ಇದೆ, ಗೂಡ್ಸ್ ಪರ್ಚೇಸ್ ಆಗ್ತಾ ಇದೆ, ರೈಟ್? ಏನಪ್ಪ ಇದು, ಕ್ಯಾಶ್ ಡಿಕ್ರೀಸ್ ಆಯಿತು, ಹೌದಲ್ಲ? ಕ್ಯಾಶ್ ಡಿಕ್ರೀಸ್ ಆಯಿತು ಅಂಡ್ ಸ್ಟಾಕ್ ಇನ್ಕ್ರೀಸ್ ಆಯಿತು, ರೈಟ್? ಸೊ ಇದಕ್ಕೆ ಹೆಂಗ್ ಬರಿಬೇಕು ಸರ್, ಬರ್ಕೊಡಿ ಬಚ್ಚೋ. ಇಲ್ಲಿ ನೋಡ್ರಿ, ಬಿ ಬಿ ಏನಪ್ಪ, ಇಲ್ಲಿ ಕ್ಯಾಶ್ ಡಿಕ್ರೀಸ್ ಆಯಿತು, ಕ್ಯಾಶ್ ಡಿಕ್ರೀಸ್ಡ್, ಬರ್ಕೊಡ್ರಿ ಏನಂತ, ಕ್ಯಾಶ್ ಏನಾಯ್ತು, ಡಿಕ್ರೀಸ್ ಆಯಿತು ಅಂಡ್ ಸ್ಟಾಕ್ ಇನ್ಕ್ರೀಸ್ ಆಯಿತು. ಓಕೆನಾ? ಓಕೆನಾ? ನೆಕ್ಸ್ಟ್ ಏನ್ ಸರ್, ಈಗ ಸೋಲ್ಡ್ ಗೂಡ್ಸ್ ಟು ಬಾನು ಕಾಸ್ಟಿಂಗ್ 10,000. ಏನಾಗ್ತಾ ಇದೆ ಇಲ್ಲಿ, ಥರ್ಡ್ ಐಟಮ್ ಸೇಲ್ ಆಗ್ತಾ ಇದೆ. ಅಗೇನ್ ವಾಟ್ ಹ್ಯಾಪನ್ ಬಚ್ಚಾ, ಕ್ಯಾಶ್ ಇಲ್ಲಿ ಏನಪ್ಪ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ? ಎಸ್ ಆರ್ ನೋ? ಕ್ಯಾಶ್ ಇನ್ಕ್ರೀಸ್, ಸ್ಟಾಕ್ ಡಿಕ್ರೀಸ್, ರೈಟ್? ಓಕೆನಾ? ಸೊ ಈಗ ಇದೇ ರೀತಿ ಬರಿಬೇಕಾ ಸರ್? ಎಸ್, ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಆರ್ 6 ಮಾರ್ಕ್ಸಿಗೆ ಅವರು ಕೇಳಿದ ಮ್ಯಾಗೆ ಫಸ್ಟ್ ಹಿಂಗೂ ಬರಿಬಹುದು ನೀವು. ಜಸ್ಟ್ ಹ್ಯಾವ್ ಅ ಲುಕ್ ಹಿಯರ್. ಏನು ಅಕೌಂಟಿಂಗ್ ಇಕ್ವೇಷನ್ ನಾವು ಬರಿಬೇಕು ಫಸ್ಟ್. ಟು ಗೆಟ್ 1 marks we have to write the accounting equation. They said ಅಲ್ಲ, ನೋಡಮ್ಮ ಏನಂತ, ಅಕೌಂಟಿಂಗ್ ಇಕ್ವೇಷನ್ ಆನ್ ದ ಬೇಸಿಸ್ ಆಫ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ. ಫಸ್ಟ್ ಏನ್ ಮಾಡಬೇಕಾಗುತ್ತೆ ಇಲ್ಲಿ, ಅಕೌಂಟಿಂಗ್ ಇಕ್ವೇಷನ್, ರೈಟ್? ಅಕೌಂಟಿಂಗ್ ಇಕ್ವೇಷನ್ ಅಂತ ಬರೀರಿ. ಈಗ ಅಕೌಂಟಿಂಗ್ ಇಕ್ವೇಷನ್ ಏನಾಗುತ್ತೆ ರಿಪೋರ್ಟ್ ಮೀ, ಅಸೆಟ್ ಈಸ್ ಈಕ್ವಲ್ ಟು ಏನಪ್ಪಾ ಅದು, ಎಸ್ ಯು ಆರ್ ರೈಟ್, ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್, ರೈಟ್? ಇವಾಗ ಬಚ್ಚಾ ಫಸ್ಟ್ ಏನಿದೆ, ಹ್ಯಾರಿ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಸೊ ಅಸೆಟ್ ಕ್ಯಾಶ್, ಕರೆಕ್ಟ್, ಪ್ಲಸ್ is equal to liability ಅಂತ ಇಲ್ಲ, ಇಲ್ಲಿ we don't have liability, capital, right? Capital, that means ಇಲ್ಲಿ ಏನಾಗ್ತಾ ಇದೆ, 2 lakh ಬರೆದು ಬಿಟ್ರೆ ಸಾಕು. if you write 2 lakh here and 2 lakh here, clear? first adjustment done, right? ಈಗ ಟೋಟಲ್ ಮಾಡಿದ್ರೆ 2 lakh ಇಲ್ಲಿ ಬಂತು, 2 lakh ಅಲ್ಲೇ ಬಂತಲ್ಲ, ಹೌದಲ್ಲ? ನೆಕ್ಸ್ಟ್ ಈಗ ಎರಡನೇದೇನ್ರಿ, ಈಗ ಪರ್ಚೇಸ್ ಗೂಡ್ಸ್ ಫ್ರಾಮ್ ನಮನ್ ಫಾರ್ ಕ್ಯಾಶ್. ಈಗ ಕ್ಯಾಪಿಟಲ್ ಇದಲ್ಲ, ಸೆಕೆಂಡ್ ಕೇಸ್ದಾಗ ನೋಡ್ರಿ, ಸೆಕೆಂಡ್ ಕೇಸ್ದಾಗ ಕ್ಯಾಪಿಟಲ್ ಆಸ್ ಇಟ್ ಈಸ್ ಇದೆ, ಜಾಸ್ತಿನೂ ಇಲ್ಲ ಕಡಿಮೆನೂ ಆಗಿಲ್ಲ, ದಟ್ ಈಸ್ 2 lakh ಇದೆ, ಹೌದಾ ಬಚ್ಚು? ಹೌದಾ? ಈಗ ಏನಾಗ್ತಾ ಇದೆ, ಕ್ಯಾಶ್ ಇದೆಯಲ್ಲ, ಕ್ಯಾಶ್ ಕಡಿಮೆ ಆಗ್ತಾ ಇದೆ, ಬಿಕಾಸ್ ನೋಡಪ್ಪ ಇಲ್ಲಿ ಪರ್ಚೇಸ್ ಗೂಡ್ಸ್ ಫ್ರಾಮ್ ನಮನ್ ಫಾರ್ ಕ್ಯಾಶ್ 1,40,000 ಗೋಸ್ ಔಟ್. ಹಾಗಿದ್ದಾಗ ಕ್ಯಾಶ್ ಎಷ್ಟಾಗುತ್ತೆ ಈಗ, ವಾಟ್ ಇಸ್ ಕ್ಯಾಶ್ ನಾವು,
2 lakh ದಲ್ಲಿ 1 lakh 40 ಹೋಯ್ತು, ಉಳಿದ ಎಷ್ಟಪ್ಪ 60,000. Yes, you are right. Now what we have increased, stock ಜಾಸ್ತಿ ಆಗ್ತಾ ಇದೆ. ಎಷ್ಟು 1,40,000. Clear? Clear? And there is no liability here. Clear ಬಚ್ಚಾ? Understood? ಮುಂದೆ ಹೋಗೋಣ. 6 ಮಾರ್ಕ್ಸ್ ಕ್ವಶನ್ ಕೇಳಬಹುದು ಇದು. ನೆಕ್ಸ್ಟ್ ಏನೀಗ, ನೆಕ್ಸ್ಟ್ ನೋಡಪ್ಪ ಇಲ್ಲಿ. ವಾಟ್ ಸೋಲ್ಡ್ ಗೂಡ್ಸ್ ಟು ನಮನ್ 10,000 ಕಾಸ್ಟಿಂಗ್ ಇದೆ. ಹಾಗಿದ್ದರೆ ಸೇಲ್ ಮಾಡ್ತಾ ಇದ್ದೀವಿ 10,000, ಕ್ಯಾಶ್ ಇನ್ಕ್ರೀಸ್ ಅದಲ್ಲ, ಕ್ಯಾಶ್ ಏನಾಯ್ತು ಇನ್ಕ್ರೀಸ್ ಆಯ್ತು. 60,000 ಪ್ಲಸ್ 10,000 ಎಷ್ಟಾಯ್ತಪ್ಪ 70,000. ಕರೆಕ್ಟಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್. ನೌ ಸ್ಟಾಕ್ 10,000 ಕಡಿಮೆ ಆಯ್ತು, ರೈಟ್? ಸೊ ಡಿಕ್ರೀಸ್, right bacha? So what is that we have? Yes, you are right, 1,30,000. If you add up this is the 2 lakh here and 2 lakh here. Clear? Arth agideya? Understood? So bacho, this is the way we have to solve the problem. So box tagid bidenge onondu, so that exam dalli 6 marks ge questions ಕೇಳ್ತಾ ಇರ್ತೀನಿ. Possibly yes, right? Next, can you go for the next question? Yes, we have one more question here. Prepare the accounting equation on the basis of following. Okay, so what in all we have? Started business with cash 2,50,000, right? Howdala? Next, paid commission. Commission is expenses. Cash decreases here, right? Sold goods costing 20,000 for 22,000. Okay, let's do this now. First ಬರ್ಕೊಡಪ್ಪ ಏನಂತ, ಅಕೌಂಟಿಂಗ್ ಇಕ್ವೇಶನ್. ಅಕೌಂಟಿಂಗ್ ಇಕ್ವೇಶನ್ ನೋಟ್ ಡೌನ್ ಬಚ್ಚೋ. Right, what we have so many things, right? Asset is equal to liability plus capital. This is another account equation, right bacha? Now Kunal started business with cash. Enagtade first ille what comes in? Cash comes in. Cash is asset hodala. How much? 2,50,000, right? Okay, there is no liability and illa, but we have what bacha? Capital, same amount, 2,50,000. Clear? Clear? Understood? Next, second, commission paid. We are paying the commission here, correct? So bacho, remember, commission paid ಆದರೆ ಏನಾಗುತ್ತೆ, ಕ್ಯಾಶ್ ಅಲ್ಲೇ ಡಿಕ್ರೀಸ್ ಆಗ್ತಾ ಇದೆ. ಹೌ ಮಚ್ ಕಮಿಷನ್ ವಿ ಹ್ಯಾವ್ ಪೇಡ್? 2,000. ಸೊ ಏನದು 2,48,000. ಈಗ ಲ್ಯಾಬಿಲಿಟಿ ಅಂತ ಹಂಗಿದೆ, ಬಟ್ ಇದು ಲಾಸ್ ಅಲ್ಲಿ ನಂಗಿದು ಎಕ್ಸ್ಪೆನ್ಸಸ್. ಇದು ಏನ್ ಮಾಡ್ತೀವಿ ನಾವು, ಕ್ಯಾಪಿಟಲ್ ದಲ್ಲಿ ಲೆಸ್ ಮಾಡ್ಬಿಡ್ತೀವಿ. ಕ್ಯಾಪಿಟಲ್ ಏನ್ ಮಾಡ್ತೀವಿ ನಾವು 2,48,000 ಅಂತ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್? ಕ್ಲಿಯರ್? ರೈಟ್ ಬಚ್ಚಾ? ಮುಂದೆ ಹೋಗೋಣ. ಚಲೋ, ನೆಕ್ಸ್ಟ್ ಸೋಲ್ಡ್ ಗೂಡ್ಸ್. ಸೇಲ್ ಮಾಡ್ತಾ ಇದ್ದೀವಿ. ಎಷ್ಟು? 22,000. ಕರೆಕ್ಟ್? 22,000 ವರ್ತ್ ಆಫ್ ದ ಗೂಡ್ಸ್ ಸೋಲ್ಡ್ ಹಿಯರ್. ಅಂದ್ರೆ ಬಚ್ಚಾ ಇಲ್ಲಿ ಏನಾಗ್ತಾ ಇದೆ ಕೇಳು, ಒಂದ್ ನಿಮಿಷ. ಈಗ ವಾಟ್ ಇಸ್ ದ ಕ್ಯಾಶ್ ಕಮ್ಸ್ ಇನ್ ಹಿಯರ್? 22,000, ರೈಟ್? ಕ್ಯಾಶ್ ಕಮ್ಸ್ ಇನ್ 22. ಏನಾಗುತ್ತೆ? ಕ್ಯಾಶ್ ಓಲ್ಡ್ ಬ್ಯಾಲೆನ್ಸ್ ಎಷ್ಟಿತ್ತು? 48. ಹೌದಲ್ಲ? 22 ಆಡ್ ಮಾಡ್ರಿ. ಈಗ ವಾಟ್ ಇಸ್ ದ ಕ್ಯಾಶ್ ವಿ ಹ್ಯಾವ್? 2,80,000, right bacha? 2,80,000 cash comes in here. Similarly, ಇಲ್ಲಿ ಏನಾಗ್ತಾ ಇದೆ, there is a profit also we have 200, right? ಹೌದಲ್ಲ? So ಇವಾಗ what we can do is that since we don't have anything about the information ಎಷ್ಟು ಗೂಡ್ಸ್ ಇತ್ತು ಏನಂತ, ಇಲ್ಲಿ ನಾವು ಏನ್ ಮಾಡ್ತೇವೆ ಕೇಳಲಿ. What we are going to do is that ಬಚ್ಚೋ 20,000 22,000 ಇತ್ತು, ಅಗ್ರೀಡ್. ಬಟ್ ಇಲ್ಲಿ ನಮಗೆ ಕಾಸ್ಟ್ ಎಷ್ಟಿದೆ? 20,000. ವಾಟ್ ಈಸ್ ದ ಸೇಲ್? ವಾಟ್ ಇಸ್ ದ ಪ್ರಾಫಿಟ್? 2,000. ಈಗ 2,000 ಪ್ರಾಫಿಟ್ ಇದ್ರೆ ಏನ್ ಮಾಡಬೇಕು ಬಚ್ಚಾ?
2000 ಪ್ರಾಫಿಟ್ ಇದ್ರೆ 2,48,000 ಪ್ಲಸ್ 2000 ಎಷ್ಟಾಗುತ್ತೆ 2,60,000 ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಏನಾಗುತ್ತೆ ಪ್ರಾಫಿಟ್ ಆಡ್ ಮಾಡ್ತಿದ್ದೆ ನಾವು ಕ್ಯಾಪಿಟಲ್ ಏನಾಗುತ್ತೆ 2,60,000 ಎಸ್ ಬಚ್ಚಾ 2,50,000 ಆಗುತ್ತೆ ಎಸ್ ಯು ಆರ್ ರೈಟ್ 2,50,000 क्लियर समझ में आया बेटा नो डाउट चलो 6 मार्क्स को आता है क्वेश्चन यू विल गेट दिस फॉर 6 मार्क्स ग्यारंटीड सर हौदप्ಪ ಗ್ಯಾರಂಟಿ ಕೊಡ್ತಾರೆ so doubt ಇದೆ ಕೇಳ್ರಿ guys ವಿಡಿಯೋ ಲೈಕ್ ಮಾಡ್ರಿ definitely we are going to teach you all that concept now ಈಗ I just want to go for the next part of this chapter now because ಇಲ್ಲಿ ಅಕೌಂಟಿಂಗ್ equation ಗಿಂತ ಜಾಸ್ತಿ this question is 100% guaranteed question ಇದು ಬರ್ಕೊಡಿ ಏನು ಸ್ವಲ್ಪ ಕೇಳಪ್ಪ ಕ್ಲಾಸಿಫೈ ದಿ ಫಾಲೋವಿಂಗ್ ಅಕೌಂಟ್ಸ್ ಇಂಟು ವಾಟ್ ಅಸೆಟ್ಸ್ ಲಯಬಿಲಿಟಿ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ರೆವೆನ್ಯೂ ಆರ್ ಇನ್ಕಮ್ ಇದೆ ಅಂದ್ರೆ ಬಚ್ಚೋ ಎಕ್ಸಾಮ್ ದಲ್ಲಿ ಏನ್ ಮಾಡಬೇಕು ಎಸ್ ಯು ಹ್ಯಾವ್ ಟು ಪುಟ್ ಆಲ್ ದಿ ಕಾಲಮ್ಸ್ ಹಿಯರ್ ಹೌ ಮೆನಿ ವಿ ಹ್ಯಾವ್ ಕೇಳಪ್ಪ ಇಲ್ಲಿ ಅಸೆಟ್ಸ್ ಇದೆ 1 2 3 4 5 ಕರೆಕ್ಟಾ ಐ ವಿಲ್ ಪುಟ್ 5 ಕಾಲಮ್ಸ್ ಹಿಯರ್ 2 how many we have 1 2 3 4 5 1 2 okay right artha ಆಗಿದೆಯಾ put the columns my dear student big and today I want to take statistics also after this get ready for it ಏನಪ್ಪ ಈಗ ಫಸ್ಟ್ ಏನಿದೆ assets ಇದೆ next ಏನಿದೆ liability yes bacha liability we have next capital next expenses or losses next gain right and bacho please put one more column here that is saying serial number athwa name anta full marks ನಿಮಗೆ ಬೇಕಂದ್ರೆ ಗ್ಯಾರಂಟೀಡ್ ಕ್ವಶನ್ಸ್ ಇವು ಈಗ ಏನು ಸಾಲ್ವ್ ಮಾಡ್ತಾನೆ ಎಕ್ಸಾಮ್ ಇವ ಬರ್ತವೆ ನಾಟ್ ಓನ್ಲಿ ಅಕೌಂಟ್ಸ್ ನಾಟ್ ಓನ್ಲಿ ಸ್ಟಾಟಿಸ್ಟಿಕ್ ಬಿಸ್ನೆಸ್ ಅಂಡ್ ಎಕನಾಮಿಕ್ಸ್ ದಟ್ ಆಲ್ಸೋ ಐಲ್ ಕವರ್ ಇಟ್ ಫಸ್ಟ್ ನಿಂತಲ್ಲಿ ಕ್ಯಾಶ್ ಇದೆ ರೈಟ್ ಬಚ್ಚಾ ಕ್ಯಾಶ್ ಏನಾಗುತ್ತೆ ಕ್ಯಾಶ್ ಅಸೆಟ್ಸ್ ಲಯಬಿಲಿಟಿ ಏನಾಗುತ್ತೆ ಅಸೆಟ್ ಆಗುತ್ತೆ ಕ್ಯಾಶ್ ಇಸ್ ವಾಟ್ ಬಚ್ಚಾ ಆಲ್ವೇಸ್ ಅಸೆಟ್ ಕ್ಲಿಯರ್ ಸೊ ನೆಕ್ಸ್ಟ್ ಪರ್ಚೇಸ್ ಎಕ್ಸ್ಪೆನ್ಸಸ್ ಎಸ್ ಪರ್ಚೇಸ್ ಏನಾಗ್ತಾ ಇದೆ ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಸೊ ಇಲ್ಲಿ ಬರೀ ಪರ್ಚೇಸ್ ಅಂತ next drawings is expense ಆಗುತ್ತೆ ಏನು ಕ್ಯಾಪಿಟಲ್ ಆಗುತ್ತೆ ನಾ drawings ಪರ್ಸನಲ್ ಆಗುತ್ತೆ ಅದು ಕ್ಯಾಪಿಟಲ್ ಆಗುತ್ತೆ we want to write it here drawings is ಕ್ಯಾಪಿಟಲ್ ಆಗುತ್ತೆ ಲೆಸ್ ಮಾಡ್ತೇವೆ ನಾವು ರೈಟ್ ಕಂಪ್ಯೂಟರ್ ಅಸೆಟ್ ಕಂಪ್ಯೂಟರ್ ಇದೆ ಅಸೆಟ್ ಇದೆ 6 ಮಾರ್ಕ್ಸ್ ಯು ಕ್ಯಾನ್ ಗೆಟ್ ಇಟ್ ರೈಟ್ ಹೌದಲ್ಲ ನೋಡಿ ಈಗ ನಾ ಮತ್ತೆ ರಿಪೀಟ್ ಮಾಡಂಗಿಲ್ಲ ದಿಸ್ ಇಸ್ ದ ಲಾಸ್ಟ್ yes everything will get recorded please watch ಮಾಡ್ಕೋಬಹುದು ನೀವು 100% ಶೇರ್ ಮಾಡಬಹುದು ಎಲ್ಲ ಫ್ರೆಂಡ್ಸ್ ಗೆ ನಾವು ಏನು ಮಾಡ್ತಾ ಇದೀವಿ ಅರ್ಥ ಆಗ್ತಿದ್ದು ಸೊ ಗೈಸ್ ಇದಾಯ್ತು ಬಿಲ್ಡಿಂಗ್ ಅಸೆಟ್ ಆಗುತ್ತೆ yes ಬಚ್ಚಾ ಬಿಲ್ಡಿಂಗ್ ಈಸ್ ಅಸೆಟ್ ಆಗುತ್ತೆ ನೆಕ್ಸ್ಟ್ ಸ್ಯಾಲರಿ ಏನಾಗುತ್ತೆ ಸ್ಯಾಲರಿ ಈಸ್ ಎಕ್ಸ್ಪೆನ್ಸಸ್ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ ಸ್ಯಾಲರಿ ಏನಾಗ್ತದೆ ಎಕ್ಸ್ಪೆನ್ಸಸ್ ಆಗುತ್ತೆ ರಿಮೆಂಬರ್ ದಿಸ್ ಸರ್ ನೆಕ್ಸ್ಟ್ ಏನು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡೀವಿ ಇಂಟ್ರೆಸ್ಟ್ ಬರ್ತಾ ಇದೆ ಏನಾಗುತ್ತಲ್ಲ ಎಸ್ ಯು ಆರ್ ರೈಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಸೇಲ್ಸ್ ಇನ್ಕಮ್ ಎಸ್ ಯು ಆರ್ ರೈಟ್ ರೆವೆನ್ಯೂ ಅಥವಾ ಇನ್ಕಮ್ ಅಂತ ಬರ್ತೀವಿ ನೆಕ್ಸ್ಟ್ ಏನಿದೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಡಬೇಕಾಗಿದೆ ಕೊಟ್ಟಿಲ್ಲ ಎಸ್ ಯು ಆರ್ ರೈಟ್ ಬಚ್ಚಾ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಏನಾಗುತ್ತೆ liability